ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ ಕರ್ನಾಟಕದ ಕೈಗಾರಿಕೆಗಳು ಎಂಬಂತಹ ಚಾಪ್ಟರ್ ಇಂದ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವಂತಹ ಜಿಲ್ಲೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆ, ಆಪ್ಷನ್ ಎ ಹಾವೇರಿ, ಆಪ್ಷನ್ ಬಿ ದಾವಣಗೆರೆ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮೈಸೂರು. ಓಕೆ, ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ದಾವಣಗೆರೆ. ದಾವಣಗೆರೆಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತೆ. ಏಕೆ ಅಂತಂದ್ರೆ ಹತ್ತಿಯನ್ನ ಹೆಚ್ಚಾಗಿ ಬೆಳೆಯುವ ಉತ್ತರದ ಬಯಲು ಪ್ರದೇಶಗಳಲ್ಲಿ ನಂತರ ಹತ್ತಿ ಬಟ್ಟೆ ಕೈಗಾರಿಕೆಗಳು ಪ್ರಾರಂಭಗೊಂಡವು. ಓಕೆನಾ, ಮೊಟ್ಟ ಮೊದಲು 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಜಿಲ್ಲೆಗಳಲ್ಲಿ ಹತ್ತಿ ಕೈಗಾರಿಕೆಗಳು ಸ್ಥಾಪನೆಗೊಳ್ತವೆ ಮಕ್ಕಳೇ. ಓಕೆ, 1884ರಲ್ಲಿ MSK ಹತ್ತಿ ಗಿರಣಿ ಕಲಬುರ್ಗಿಯಲ್ಲಿ ಮೊದಲು ಸ್ಥಾಪನೆಗೊಂಡಿತು. ನಂತರ ಉತ್ತರದ ಬಯಲು ಪ್ರದೇಶಗಳಲ್ಲೂ ಕೂಡ ಹತ್ತಿ ಬಟ್ಟೆ ಕೈಗಾರಿಕೆಗಳು ಪ್ರಾರಂಭಗೊಳ್ತವೆ. ದಾವಣಗೆರೆಯು ರಾಜ್ಯದ ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರವಾಗತ್ತೆ. ಓಕೆನಾ, ದಾವಣಗೆರೆಯು ರಾಜ್ಯದ ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರವಾಗುತ್ತೆ. ಆದ್ದರಿಂದ ಇದನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಮಕ್ಕಳೇ. ಓಕೆ, ಆದ್ದರಿಂದ ಇದನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ. ದಾವಣಗೆರೆ ಜಿಲ್ಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ. ದಾವಣಗೆರೆ ಜಿಲ್ಲೆ, ಇದನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಮಕ್ಕಳು. ಓಕೆನಾ, ಥ್ಯಾಂಕ್ ಯು. ಇಲ್ಲಿ ಬರುತ್ತೆ ದಾವಣಗೆರೆ ಜಿಲ್ಲೆ. ಓಕೆ, ಥ್ಯಾಂಕ್ ಯು.